ನಿನ್ನೆ 5 ಶೋ ಫುಲ್ ಆಗಿತ್ತು, ಇವತ್ತು 5 ಶೋ ಫುಲ್ ಆಗಿದೆ, ನಾಳೆನೂ 5 ಶೋ ಫುಲ್ ಆಗಿದೆ. ಒಳ್ಳೆ ರೆಸ್ಪಾನ್ಸು. 2025ರಲ್ಲಿ ಒಳ್ಳೆ ಓಪನಿಂಗು, ಕನ್ನಡ ಮೂವಿ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಇನ್ನೂ 5 ದಿವಸಕ್ಕೆ ಆಲ್ಮೋಸ್ಟ್ ಈಗ ಬುಕ್ ಮೈ ಶೋಲೆಲ್ಲ ಆನ್ಲೈನ್ ಕೊಟ್ಟಿರ್ತೀವಲ್ಲ, 5 ಶೋ ಇದು ಇನ್ನೂ 5 ದಿವಸಕ್ಕೆ ಆಗುವಷ್ಟೆಲ್ಲ ಫಿಲ್ ಆಗಿದೆ ಆನ್ಲೈನಲ್ಲಿ, ಫಾಸ್ಟ್ ಫಿಲ್ಲಿಂಗ್ ತೋರಿಸ್ತಾ ಇದೆ. ಇವತ್ತಿಂದು 3 ಶೋದು ಆಲ್ರೆಡಿ 5 ಶೋ, ಡೈಲಿ 5 ಶೋ ರನ್ ಆಗಿರೋದ್ರಿಂದ 3 ದಿವಸನೂ ಫುಲ್ ಆಗಿದೆ. ಈ ಮಂಡೆಯಿಂದನೂ ಎಲ್ಲ ಶೋಸು ಫುಲ್ ಆಗ್ತಾಯಿದೆ. ಕನ್ನಡ ಮೂವಿ ಆಡಿಯನ್ಸು ತುಂಬ ಖುಷಿ ಪಡ್ತಾಯಿದ್ದಾರೆ ಮೇಡಮ್. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಈ ವರ್ಷದಲ್ಲಿ 2025ರಲ್ಲಿ ಹೊಸ ಎಕ್ಸ್ಪೀರಿಯೆನ್ಸು. ಏನು ಸರ್? ಶೋಸ್ ಇಲ್ಲ ಸರ್, ಇಲ್ಲ. ನಮ್ಮ ರನ್ನಿಂಗಲ್ಲೇ ಅದೇ ಸೇಮ್ 5 ಶೋ ಕೊಟ್ಟಿದ್ವಿ, 5 ಶೋನೇ ಇದೆ. ಇನ್ನೊಂದರಲ್ಲಿ ಎಕ್ಕ ಮೂವಿ ರನ್ ಆಗ್ತಾಯಿದೆ. ಹೋದ ವಾರ ಅದು ಎಕ್ಕ ಮೂವಿನೂ ಚೆನ್ನಾಗಿ ಬಂತು. ಇದು ಎರಡನೇ ವಾರ ಎಕ್ಕ ಮೂವಿ ಚೆನ್ನಾಗಿ ಬರ್ತಾಯಿದೆ. ಜೊತೆಗೆ ಈಗ ಈ ಸೂಪ್ರಮ್ ಶೋನು ಚೆನ್ನಾಗಿದೆ ಸರ್. ಆಡಿಯನ್ಸ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಮೇಡಮ್. ನಮ್ಮ ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಆಲ್ ಫ್ಯಾಮಿಲಿ ಆಡಿಯನ್ಸೇ. ಹಾಗಾಗಿ ಎಲ್ಲ ಒಳ್ಳೆ ಹೊಸ ಥರ ಎಕ್ಸ್ಪೀರಿಯೆನ್ಸು ಇದು ಈ ವರ್ಷದಲ್ಲಿ 2025ರಲ್ಲಿ. ಈಗ ನೆಕ್ಸ್ಟು ಈಗ ಆಲ್ಮೋಸ್ಟ್ ಆಲ್ ಈ ವಾರ ಮೊದಲನೇ ವಾರದಲ್ಲಿ ಎಲ್ಲ ಶೋಸು ಹೌಸ್ಫುಲ್ ಆಗುತ್ತೆ. 35 ಶೋ ರನ್ ಆಗುತ್ತೆ, 35 ಶೋನೂ ಹೌಸ್ಫುಲ್ ಆಗುತ್ತೆ. ಏನು ಸರ್? ಹ್ಞೂ ಸರ್, ಈಗ ಮಾಮೂಲಿ ಈಗ ಕಲೆಕ್ಷನ್ ಹೆಂಗೆ ಚೆನ್ನಾಗಿ ಬರ್ತಾಯಿದೆ, ರೆಸ್ಪಾನ್ಸು ಎಲ್ಲ ಇಷ್ಟಪಡ್ತಾ ಇದ್ದಾರೆ ಅಂದರೆ ಶೋ ರನ್ ಅಷ್ಟು ಜಾಸ್ತಿ ಮಾಡ್ತಾಯಿದೆ. ಈಗ ನಮ್ಮದೇ ವೀರಭದ್ರೇಶ್ವರ ಥಿಯೇಟ್ರು ಅಲ್ಲೂ ಜಾಸ್ತಿ ಮಾಡಿದ್ದಾರೆ, ಅಲ್ಲೂ 5 ಶೋ ರನ್ ಮಾಡಿದ್ದಾರೆ. ಹಂಗೆ ರನ್ ಆಗ್ತಾಯಿದೆ ಸರ್. ಯಾಕೆ ಅದೇ ಸರ್, ಮೊದಲನೇ ವಾರ ಚೆನ್ನಾಗಿ ಬಂತು. ಯಾಕೆ ಮೂವಿ ನಮ್ಮಲ್ಲಿ ತುಂಬ ಚೆನ್ನಾಗಿತ್ತು ಸರ್. ಒಳ್ಳೆ ಫ್ಯಾಮಿಲಿ, ಒಳ್ಳೆ ರೆಸ್ಪಾನ್ಸು. ಅದೇ ಹೇಳಿದ್ನಲ್ಲ, 2025ನಲ್ಲಿ ಜುಲೈ ತಿಂಗಳು ಸ್ಟಾರ್ಟು ಕನ್ನಡ ಮೂವಿಗೆ, ಕನ್ನಡ ಇಂಡಸ್ಟ್ರಿಗೆ ಶುಭ ಸಮಾಚಾರ. ಹೌದೌದು. 6 ತಿಂಗಳು ಏನಿಲ್ದೇ ಸದ್ದಿಲ್ದಂಗಿತ್ತು. ಇನ್ನಾದರೂ ಹಿಂಗೆ ಕಲೆಕ್ಷನ್ ಬಂದರೆ ಇದು ಆಡಿಯನ್ಸು, ಪ್ರೇಕ್ಷಕರು ಥಿಯೇಟ್ರ್ ಕಡೆ ಮುಖ ಮಾಡಿದ್ರೆ ಸಾಕು ಅನ್ನೋ ಥರ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಇನ್ನು ಕಲೆಕ್ಷನ್ ಬರಲಿ ಅಂತ. ನಾವು ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಎಕ್ಕನೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.